ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಮಕ್ಕಳನ್ನು ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನ ಸಮಯ ಬೇಕು ನನಗೆ. ನನ್ನಿಂದ ಆದಷ್ಟು ಯಾವಾಗೆಲ್ಲ ಫ್ರೀ ಆಗ್ತೀನೋ ಹಾಗೆಲ್ಲ ನಾನು ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ ಖಂಡಿತವಾಗಿಯೂ. ಬಟ್ ಇದೇ ರೀತಿಯಾಗಿ ರೆಗ್ಯುಲರ್ ಆಗಿ ಹಾಕೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಫ್ರೈಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡ್ತಾ ಇದ್ದೆ. ಶಿಶಿರನಿಗೆ ಬಾಕ್ಸಿಗೂ ಕೊಡಬೇಕಿತ್ತು. ಹಾಗಾಗಿ ಅವನಿಗೆ ನೀರು ದೋಸೆ ಅಂತವಾದರೆ ಫುಲ್ ಲಂಚ್ ಬಾಕ್ಸ್ ಫಿನಿಶ್ ಮಾಡ್ತಾನೆ. ಹಾಗಾಗಿ ನೀರು ದೋಸೆ ಮಾಡ್ತಾಯಿದ್ದೆ. ಅವನಿಗೆ ತುಂಬಾ ಇಷ್ಟ. ಆ್ಯಂಡ್ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ರಫ್ ಆಗೂ ಇರಲ್ಲ, ಇದು ಸಾಫ್ಟಾಗೇ ಇರುತ್ತೆ. ಹಾಗಾಗಿ ನೀರು ದೋಸೆ ಮಾಡ್ತಾಯಿದ್ದೆ. ಬಟ್ ನನ್ನ ಹಸ್ಬೆಂಡ್ಗೆ ನೀರು ದೋಸೆ ಇಷ್ಟ ಆಗಲ್ಲ ಮೀನ್ಸ್ ಒಂದು ತಿಂದು ಹೋಗ್ತಾರೆ ಅಷ್ಟೇ, ಸಮಾಧಾನ ಆಗಲ್ಲ ನನಗೆ. ಹಾಗಾಗಿ ಅವರಿಗೆ ಚಿತ್ರಾನ್ನ ಮಾಡಿದ್ದೆ. ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ ಕಲಸಿಟ್ಟಿದ್ದೆ. ಸ್ವಲ್ಪ ಗೊಜ್ಜು ಎಕ್ಸ್ಟ್ರಾ ಇತ್ತು, ಹಾಗಾಗಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಶಿಶಿರನಿಗೆ ಸ್ವಲ್ಪ ತೆಳ್ಳಗೆ ಮಾಡಿ ಇಟ್ಟಿದ್ದೀನಿ. ದೋಸೆ ಒಂದೊಂದಾಗಿ ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಟು ಅವನಿಗೆ ಲಂಚ್ ಬಾಕ್ಸ್ಗೂ ಕೂಡ ತುಂಬಿ ಆಯಿತು. ದೋಸೆ ತುಂಬಿ ಪಕ್ಕದಲ್ಲಿ ಟೊಮೆಟೊ ಗೊಜ್ಜನ್ನ ಕೂಡ ತುಂಬಿದ್ದೀನಿ. ನಂತರ ಅವನಿಗೆ ಸ್ನ್ಯಾಕ್ಸಿಗೆ ಇಲ್ಲಿ ಆ್ಯಪಲ್ನ ಸಿಪ್ಪೆ ತೆಗೆದು ಆ್ಯಡ್ ಮಾಡಿದ್ದೀನಿ. ಅವನು ಸ್ವಲ್ಪ ಹಾಗೆ ಕೇಳ್ತಾನೆ. ಹಾಗಾಗಿ ನಂತರ ಗೋಡಂಬಿ ಹಾಗೂ ಶೇಂಗಾ ಉಂಡೆ ಅದನ್ನು ಅವನಿಗೆ ಸ್ನ್ಯಾಕ್ಸಿಗೆ ಇಟ್ಟಿದ್ದೀನಿ. ಶುಭ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅವನನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಇವನು ಹಿಡ್ಕೊಂಡು ಈಗ ಅಡುಗೆ ಮಾಡಬೇಕು. ಸ್ವಲ್ಪ ತಂಟೆ ಜಾಸ್ತಿ ಆಗಿದೆ ಶುಭಂದು. ಯಾವುದನ್ನು ಮುಟ್ಬಾರ್ದು ಅಂದ್ಕೊಂಡಿರ್ತೀನೋ ಅದನ್ನೇ ಹೋಗಿ ಮುಟ್ಟಿರ್ತಾನೆ. ಎಲ್ಲದನ್ನೂ ಎತ್ತಿ ಎತ್ತಿ ಮೇಲಿಡಬೇಕು. ಇವೊಂದು ಸ್ವಲ್ಪ ಕಣ್ಣೆಲ್ಲ ಬೇಡದೇ ಇರೋದ್ರ ಕಡೆನೇ ಕಣ್ಣು. ಯಾವ್ದು ಬೇಡ ಅಂತೀವೋ, ಯಾವ್ದು ಮುಟ್ಬಾರ್ದು ಅಂತೀವೋ ಅದ್ರ ಕಡೆನೇ ಹೋಗ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನಂತರ ಶುಭನಿಗೆ ಮಧ್ಯಾಹ್ನಕ್ಕೆ ನಾನಿಲ್ಲಿ ಹೆಸರು ಕಾಳು, ತೊಗರಿಬೇಳೆ, ಆಮೇಲೆ ಹೆಸರು ಬೇಳೆ ಆ್ಯಂಡ್ ಮಸೂರ್ ದಾಲ್, ಈ 4 ಬೇಳೆನೂ ಹಾಕಿ ಅವನಿಗೆ ಕಿಚಡಿ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸ್ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಎಣ್ಣೆ, ಅರಿಶಿನ ಪುಡಿ ಆ್ಯಂಡ್ ಜೀರಿಗೆ ಆ್ಯಂಡ್ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು 3 ರಿಂದ 4 ವಿಷಲ್ ಕೂಗಿಸ್ಬೇಕು. ಅದನ್ನು ಪಕ್ಕದಲ್ಲೇ ಟೀನ ಕೂಡ ಇಟ್ಟಿದ್ದೆ. ಅದನ್ನು ಕೂಡ ಕುಡಿತಾ ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀ ರೆಡಿಯಾಗಿದೆ. ಶುಭಂಗೆ ಸ್ವಲ್ಪ ಈಗ ಹೊರಗಡೆ ಆಟ ಆಡಲಿಕ್ಕೆ, ಶಿಶಿರ ಇದ್ದಾಗ ಅವನ ಜೊತೆ ಚೆನ್ನಾಗಿ ಆಟ ಆಡ್ತಾನೆ. ಅವನು ಇಲ್ಲದೇ ಇದ್ದಾಗ ಅವನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾನೆ. ನಂತರ ರೇಷನ್ ತಂದಿದ್ದೆ, ಅದನ್ನೆಲ್ಲ ಕೂಡ ಜೋಡಿಸ್ಕೊಳ್ಬೇಕಾಗಿತ್ತು. ನಾನು ಮಂತ್ಲಿ ಒನ್ಸ್ ರೇಷನ್ ಹಾಗೆಲ್ಲ ಲೆಕ್ಕ ಇಟ್ಟು ಏನು ತರೋದಿಲ್ಲ. ಯಾವಾಗ ಖಾಲಿ ಆಗುತ್ತೋ ಆಗ ತಂದ್ಕೊಳ್ತೀನಿ ಅಷ್ಟೇ. ಕೆಲವೊಂದು ಸಲ ಈ ಕ್ಲೀನಿಂಗ್ ಐಟಮ್ ಯಾವುದು ಕಂಫರ್ಟ್ ಇರ್ಬೋದು, ವ್ಯಾನಿಷ್, ಹಾರ್ಪಿಕ್, ಆ ಥರ ಕ್ಲೀನಿಂಗ್ ಐಟಮ್ಗಳು ಜಾಸ್ತಿ ಆಗಿರುತ್ತೆ. ಈ ಬೇಳೆಕಾಳು ಅವೆಲ್ಲ ಕಡಿಮೆ ಆಗಿರುತ್ತೆ ಒಂದು ಸಲ ರೇಷನ್ ತರುವಾಗ. ಕೆಲವೊಮ್ಮೆ ಈ ಕಾಳು, ಎಣ್ಣೆ, ತೊಗರಿಬೇಳೆ, ಕಡಲೆಕಾಳು, ಕಡಲೆಬೇಳೆ ಆ ಥರದವೆಲ್ಲ ಹೆಚ್ಚಿಗೆ ತೊಗೊಂಡಿರ್ತೀವಿ. ಈ ಕ್ಲೀನಿಂಗ್ ಐಟಮ್ಗಳು ಕಡಿಮೆ ತೊಗೊಂಡಿರ್ತೀವಿ. ಹಾಗೆ ವೇರಿಯೇಷನ್ ಇರುತ್ತೆ ಪ್ರತಿ ಸಲನೂ ಕೂಡ. ತಿಂಗಳು ತಗೊಳ್ಳೋಂಥ ಇದೆಲ್ಲ ಇಲ್ಲ. ಖಾಲಿ ಆಗ್ತಾ ಇದ್ದ ಹಾಗೆ ತೊಗೊಳ್ತೀನಿ ಅಷ್ಟೇ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಐಟಮ್ಗಳೇ ಜಾಸ್ತಿ ಇತ್ತು ತರಿಸಿದ್ದು. ಹಾಗಾಗಿ ಅದನ್ನೆಲ್ಲ ಎತ್ತಿಡಬೇಕಾಗಿತ್ತು. ಶುಭ ಮಲಗಿದ್ದ, ಊಟ ಮಾಡಿಸಿ ಮಲಗಿಸಿದ್ದಾಯಿತು ಅವನನ್ನು. ಅಷ್ಟರೊಳಗೆ ಅವನು ಎದ್ದೇಳೋಷ್ಟರೊಳಗೆ ಇದನ್ನೆಲ್ಲ ನಾನು ಚೆಕ್ ಮಾಡಿ ಬಿಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಅವ್ನು ಬರೋಷ್ಟರೊಳಗೆ ಇದನ್ನು ತೆಗೆದಿಟ್ಬಿಡ್ಬೇಕು. ಇಲ್ಲಾಂದರೆ ಸುಮ್ಮನೆ ಇರಲ್ಲ, ಅದು ತೆಗಿತೀನಿ ಅಂತ ಏನಾದರೂ ಎಡವಟ್ಟಾಗುತ್ತೆ. ಹಾಗಾಗಿ ಅವನು ಎದ್ದೇಳೋಷ್ಟರೊಳಗೆ ಯಾವ್ದ್ಯಾವುದು ಎಲ್ಲೆಲ್ಲಿ ಇಟ್ಬಿಡಬೇಕು ಅದನ್ನು ಇಟ್ಬಿಟ್ರೆ ಒಳ್ಳೆಯದು ಅಂತ ಎಲ್ಲದನ್ನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಗಾಣದಲ್ಲಿ ಆಡಿಸಿರುವಂಥ ಕಡಲೆಕಾಯಿ ಎಣ್ಣೆಯನ್ನೇ ಬಳಸೋದು. ಬಟ್ ಈ ಹಪ್ಪಳ ಮಾಡೋಕ್ಕೆ, ಸಂಡಿಗೆ ಅಂಥವಕ್ಕೆಲ್ಲ ಅಂಥೇಳಿ ಗೋಲ್ಡ್ ವಿನ್ನರ್ 1 ಪ್ಯಾಕೆಟ್ ತೊಗೊಂಡಿರ್ತೀವಿ ಅಷ್ಟೇ. ಅದು ಖರ್ಚಾಯಿತು ಅಂತ ಅಂದರೆ ನೆಕ್ಸ್ಟ್ ಅದೇ ಎಣ್ಣೆನೇ ತೊಗೊಳ್ತೀವಿ. ಬಟ್ ಅಡುಗೆಗೆಲ್ಲ ಬಳಸೋದು ಗಾಣದ ಎಣ್ಣೆಯನ್ನೇ ಬಳಸೋದು. ಶುಭನ್ಗೆ ಈಗ 1.5 ವರ್ಷ ಆಗ್ತಾ ಬಂತು. ಈಗಂತೂ ಶಿಶಿರ ಇದ್ದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಇಲ್ಲದೇ ಇದ್ದರೆ ನನ್ನ ಹಿಂದೆನೇ ಸುತ್ತಾ ಇರ್ತಾನೆ, ಕಾಲಿಗೆ ಸಿಗ್ತಾ ಇರ್ತಾನೆ. ಯಾವುದೋ ಒಂದು ಆಟ ಸಾಮಾನು ಇಟ್ಕೊಂಡು ಆಟ ಆಡೋ ಅಂತ ಕೊಟ್ಟು ಬಂದರೂ ಕೂಡ ಒಂದು 5 to 10 ಮಿನಿಟ್ಸ್ ಅದರಲ್ಲಿ ಆಟ ಆಡ್ತಾನೆ ಅಷ್ಟೇ, ಮತ್ತೆ ಹುಡ್ಕೊಂಡು ಬಂದುಬಿಡ್ತಾನೆ. ಹಾಗಾಗಿ ಅವನನ್ನು ಮಲಗಿಸಿನೇ ನಾನು ಈ ಕೆಲಸನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಶಿಶಿರ ಬಂದಮೇಲೆ ಅವನ ಜೊತೆ ಆಟ ಆಡ್ತಾ ಇರ್ತಾನೆ. ಹಾಗಾಗಿ ನನಗೆ ಆಗ ಸ್ವಲ್ಪ ಕೆಲಸ ಕಡಿಮೆ ಅನಿಸುತ್ತೆ ಮೀನ್ಸ್ ಸ್ವಲ್ಪ ಫ್ರೀಯಾಗಿ ನಾನೆಲ್ಲ ಅಡುಗೆ ಕೆಲಸನೆಲ್ಲ ಮುಗಿಸ್ಬೋದು. ಶಿಶಿರನು ಕೂಡ ನೋಡ್ಕೊಳ್ತಾನೆ. ಅಥವಾ ಅವನೇನಾದರೂ ತರಲೆ ಮಾಡಿದರೆ ಅದನ್ನು ಹೇಳ್ತಾನೆ ಬಂದು, ಇದು ಮಾಡ್ತಾ ಇದ್ದಾನೆ ಶುಭ, ಅದನ್ನೆಲ್ಲ ಹೇಳಲಿಕ್ಕೂ ಕೂಡ ಶಿಶಿರನಿಗೆ ಈಗ ಗೊತ್ತಾಗ್ತಾ ಇದೆ. ಇಬ್ಬರು ಕೂಡ ಚಿಕ್ಕ ಮಕ್ಕಳೇ ಅಲ್ವಾ, ಹಾಗಾಗಿ ಇಬ್ಬರನ್ನು ಕೂಡ ತುಂಬ ಕೇರಾಗಿ ನೋಡ್ಕೊಳ್ಬೇಕು. ನಂತರ ಶಿಶಿರನ ಸ್ಟಡೀಸ್ ಅದ್ರ ಕಡೆ ಕೂತೆ ಅಂತ ಅಂದರೆ 1 hour 2 hours ನಾನು ಅದಕ್ಕಾಗಿಯೇ ಸ್ಪೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಮಕ್ಕಳಿದ್ದಾಗ ನಾನು ಎತ್ತಿಟ್ಕೊಳ್ಳೋಕ್ಕಾಗಲ್ಲ. ಸೊ ಈಗ ಅದನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇನ್ನೇನು ಶಿಶಿರ ಬರೋ ಹೊತ್ತಾಗುತ್ತೆ. 3 o'clockಗೆಲ್ಲ ಶಿಶಿರ ಬಂದುಬಿಡ್ತಾನೆ. ಅವನ್ನ ಕೂಡ ಫ್ರೆಶ್ ಅಪ್ ಮಾಡಿಸಿ ಅವ್ನಿಗೇನಾದರೂ ತಿನ್ನಿಸಿ ಅವನಿಗೂ ಸ್ವಲ್ಪ ನಿದ್ದೆ ಮಾಡಿಸ್ಬೇಕು ಬಂದ ತಕ್ಷಣ.
ಅವರಪ್ಪ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅವ್ರು ಬರಬೇಕಾದ್ರೆ ಕರ್ಕೊಂಡು ಬಂದು ಅವ್ರದ್ದು ಲಂಚ್ ಎಲ್ಲ ಮುಗಿಸಿ ನಂತರ ಅವರು ಕೂಡ ಶಾಪಿಗೆ ಹೋಗ್ತಾರೆ. ನಂತರ ನಾನು ಶಿಶಿರನ್ನು ಮಲಗಿಸೋದು. ಅಷ್ಟರಲ್ಲಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಇದ್ದರೆ ಈವ್ನಿಂಗ್ ಸ್ನ್ಯಾಕ್ ಏನಾದರೂ ಕೊಡ್ತೀವಿ. ಈ ವಿಡಿಯೋ ಜೊತೆಗೆ ನಾವು ಒಂದು ಲಾಂಗ್ ಡ್ರೈವ್ ಹೋಗಿದ್ವಿ. ಅದರ ಒಂದು ಕ್ಲಿಪ್ಪನ್ನು ಕೂಡ ನಾನು ನಿಮ್ಮ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ತಿಮ್ಮಪ್ಪ ನಾಯಕನ ಕೆರೆ ಅಂತ ಹಿಂದಿನ ಬ್ಲಾಗ್ನಲ್ಲಿ ನಾನು ಶೇರ್ ಮಾಡಿದ್ದೆ ನಿಮಗೆ ಫಿಶಿಂಗ್ ಮಾಡಿದ್ದೆಲ್ಲ. ಅದು ಅವತ್ತು ನಾವು ಸರಿಯಾಗಿ ಏನನ್ನು ನೋಡಲಿಕ್ಕೆ ಆಗಿರಲಿಲ್ಲ. ಜಸ್ಟ್ ಈವ್ನಿಂಗ್ ತುಂಬ ಟಯರ್ಡಾಗಿತ್ತು ಅಂತ ಹೇಳಿ ಹಬ್ಬದ ದಿನ ಜಸ್ಟ್ ಈಗ ಹೋಗಿ ಬಂದಿದ್ವಿ. ಹಾಗಾಗಿ ಸುಮ್ಮನೆ ಹಾಗೆ ಒಂದು ಲಾಂಗ್ ಡ್ರೈವ್ ಥರ ಹೊರಟು ಮಕ್ಕಳಿಗೂ ಕೂಡ ಫಿಶಿಂಗ್ನೆಲ್ಲ ತೋರಿಸಿ ನಾನು ಒಂದಷ್ಟು ಕ್ಲಿಪ್ನ ತಗೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿರೋ ಟೈಮಿಗೆ ಕ್ಲೈಮೇಟ್ ಕೂಡ ಸ್ವಲ್ಪ ಮೋಡ ಮುತ್ತಿತ್ತು. ಬೇಗ ಮನೆಗೆ ಸೇರ್ಕೊಂಡ್ಬಿಡ್ಬೇಕು ಅನ್ನೋ ಭಯದಲ್ಲೂ ಬರ್ತಾ ಇದ್ವಿ. ಅದೇ ರೀತಿಯಾಗಿ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಒಂದಷ್ಟು ಬ್ಯುಸಿ ರೊಟೀನಲ್ಲಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದ ಹಾಗೆ ಅನ್ನಿಸ್ತು. ಆಗಾಗ ನಾವು ಹೀಗೆ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀವಿ. ಲಾಂಗ್ ಡ್ರೈವ್ ಅಂದರೆ ಒಂದು 2 hour 3 hours ಜರ್ನಿ ಎಲ್ಲ ಏನೂ ಹೋಗೋದಿಲ್ಲ. ಒಂದು ಹಾಫ್ ಆನ್ ಅವರ್ ಆದರೂ ಓಕೆ, ಹಾಫ್ ಆನ್ ಅವರ್ ಇಲ್ಲ ಅಂದರೆ ಒಂದು 15 minutes ಆದರೂ ಕೂಡ ಒಂದು ಸ್ವಲ್ಪ ದೂರ ಹೋಗಿ ಜಸ್ಟ್ ಹಾಗೆ ಏನು ನೋಡೋದು, ತಿನ್ನೋದು, ಔಟ್ಸೈಡ್ ಫುಡ್ ತಿನ್ನೋದು ಹಾಗೆಲ್ಲ ಏನೂ ಮಾಡಲ್ಲ. ಜಸ್ಟ್ ಹೋಗೋದು ಬರೋದು ಅಷ್ಟೇ. ಕೆಲವೊಂದು ಸಲ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಅನಿಸಿರುತ್ತೆ ನಮಗೂ ಅಷ್ಟೇ. ಆ್ಯಂಡ್ ಮಕ್ಕಳಿಗೂ ಕೂಡ ಈ ಶಿಶಿರನ ಸ್ಕೂಲಿಗೆ ಹೋಗಿ ಬಂದು ಅವನಿಗೂ ಸ್ವಲ್ಪ ಏನಾದರೂ ಹರಿಬೇರೆ ಅನಿಸಿರ್ಬೋದು. ಅವನಿಗೂ ಹೊರಗಡೆ ಈ ಕೆರೆ ಎಲ್ಲ ನೋಡೋದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಪಾರ್ಕ್ ಹತ್ರ ಹೋಗಿರ್ತೀವಿ, ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ. ಅದಕ್ಕಾಗಿ ಒಂದು ದಿನ ಪೂರ್ತಿ ಎಲ್ಲ ತೆಗೆದಿರೋಷ್ಟು ಸಮಯ ಇರೋದಿಲ್ಲ. ಆಗಾಗ ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದು 15 ಹಾಫ್ ಆನ್ ಅವರ್ ಹೀಗೆ ಲಾಂಗ್ ಡ್ರೈವ್ ಥರ ಹೋಗಿ ಬರ್ತೀವಿ. ಶುಭನ್ಗೂ ಕೂಡ ತುಂಬಾ ಇಂಟ್ರೆಸ್ಟು, ತುಂಬಾ ಕ್ಯೂರಿಯಾಸಿಟಿ ಕೂಡ. ಒಂದಷ್ಟು ಹಕ್ಕಿಗಳು, ಈ ನವಿಲೆಲ್ಲ ಚೆನ್ನಾಗಿರುತ್ತೆ. ಅದು ನಾನೆಲ್ಲ ನವಿಲು ನೋಡಿರೋದು ಇತ್ತೀಚೆಗೆ ನೋಡ್ತಾ ಇದ್ದೀನಿ. ನನಗೆಲ್ಲ ನವಿಲು ನೋಡ್ಲಿಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಹೀಗೆ ಎಲ್ಲಾದರೂ ಹೋದಾಗ ಈ ನವಿಲು ಆ್ಯಂಡ್ ಕೆಲವೊಂದಷ್ಟು ಕಲರ್ ಬರ್ಡ್ಸ್ ಇರ್ಬೋದು, ಬಟರ್ಫ್ಲೈಸ್ ಇರ್ಬೋದು, ಹೊಸದೆಲ್ಲ ಮಕ್ಕಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆಗಾಗ ನಾವು ಈ ರೀತಿಯಾಗಿ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀವಿ. ನಂತರ ಈವ್ನಿಂಗ್ ಮಕ್ಕಳಿಬ್ಬರನ್ನು ಕೂಡ ಫ್ರೆಶ್ ಅಪ್ ಮಾಡಿಸಿ ಸ್ನ್ಯಾಕ್ಸನ್ನೆಲ್ಲ ಕೊಟ್ಟಾದ ನಂತರ ಶಿಶಿರನ್ಗೆ ಸೆಮ್ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅವನ್ನ ಅದಕ್ಕೆ ರೆಡಿ ಮಾಡಬೇಕಿತ್ತು. ಸೊ ಶುಭನ್ಗೆ ಒಂದು ಬುಕ್ಕನ್ನು ಕೊಟ್ಟು, ಶುಭನ್ಗೆ ಕೊಟ್ಟಿರುವಂಥ ಬುಕ್ಕು ಶಿಶಿರ ಚಿಕ್ಕವನಿದ್ದಾಗ ಅವನಿಗೆ ಅಂತಲೇ ತಗೊಂಡಿದ್ದೆ. ಹಾಗಾಗಿ ಆ ಥರದ ಒಂದು ಬುಕ್ಕನ್ನೇ ಶುಭನ್ ಕೈಲೂ ಕೂಡ ಕೊಟ್ಟು ಕೂರಿಸಿದ್ದೀನಿ. ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿದೆ, ಅವನು ಅಷ್ಟು ಈಸಿಯಾಗಿ ಹರಿಲಿಕ್ಕಾಗಲ್ಲ. ಅದನ್ನೊಂಚೂರು ತಿರುವು ಹಾಕಿ ನೋಡ್ತಾ ಇದ್ದಾನೆ. ಅಷ್ಟರೊಳಗೆ ನಾನು ಶಿಶಿರನ್ಗೆ ಒಂದಷ್ಟು ರೈಮ್ಸ್ ಸ್ಟೋರೀಸ್ ಎಲ್ಲ ಕಲಿಸ್ತಾ ಇದ್ದೆ. ಅವನು ಕಲ್ತ್ಕೊಳ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಶುಭನೂ ಅಷ್ಟೇ ಒಂದು 5 minutes ಏನೋ ಕೂತ ಅಲ್ಲಿ ಅಷ್ಟೇ. ನಂತರ ಕೆಳಗಿಳಿದು ಹೊರಟ. ಅಲ್ಲಿ ಟ್ರೈಪಾಡು, ಫೋನು, ಚಾರ್ಜರು ಏನೋ ಒಂದು ತೆಗಿಯೋಕ್ಕೆ ಹೋಗ್ತಾನೆ. ಅಲ್ಲಿಂದ ಇವನು ಮತ್ತೆ ಹಿಡ್ಕೊಂಬಂದು ಕೂರಿಸಿ ಕಲಿಸೋದು, ಹೀಗೆಲ್ಲ ಒಂದಷ್ಟು ಟಾಸ್ಕ್ಗಳನ್ನ ಕೊಡ್ತಾನೆ. ಹಾಗೆ ಅದನ್ನು ಕೂಡ ಮಾಡಿಕೊಂಡು ನಂತರ ನೈಟ್ಗೆ ಲಂಚ್ನ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಜೊತೆಗೆ ಮುಗಿಸಿದ್ದಾಯಿತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲ ಅತ್ತೆ ಮನೆಗೆ ಬಂದುಬಿಡಿ ಅಂತ ಕರಿತಾ ಇದ್ರು. ಹಾಗಾಗಿ ನೆಕ್ಸ್ಟ್ ಡೇ ಅತ್ತೆ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ಆ್ಯಂಡ್ ಸೋಮವಾರನೂ ಗಾಂಧಿ ಜಯಂತಿ, ಹಾಗಾಗಿ ಅಲ್ಲೇ ಉಳ್ಕೊಂಡು 2 days ಅಲ್ಲಿದ್ದು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಶಿಶಿರನ್ಗೆ ಮಂಗಳವಾರದಿಂದ ಎಕ್ಸಾಮ್ಸ್ ಇದೆ. ಹಾಗಾಗಿ ಮಂಗಳವಾರ ಜಸ್ಟ್ ಡ್ರಾಯಿಂಗ್ ಆ್ಯಂಡ್ ಇಂಗ್ಲೀಷ್ ಓರಲ್ ಇದೆ. ಹಾಗಾಗಿ ಅದಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೆ ಅವನನ್ನು. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಯಾವಾಗ ಚೆನ್ನಾಗಿರುತ್ತೋ ಆಗ ನಾವು ಕಲಿಸ್ಲಿಕ್ಕೆ ಕೂತ್ರೆ ಆಗ ಹೆಚ್ಚೊತ್ತು ನಾವು ಅವರ ಕಾನ್ಸಂಟ್ರೇಷನ್ನ ಹಿಡಿದಿಟ್ಕೊಂಡಿರ್ಬೋದು. ಅವರು ಆಟಾಡ್ತಾ ಇರುವಾಗ ನಾವು ಬರೀ ಓದು ಅಂತ ಫೋರ್ಸ್ಫುಲಿ ಕರ್ಕೊಂಡು ಬಂದಾಗ ಮಕ್ಕಳ ಕಾನ್ಸಂಟ್ರೇಷನ್ ತುಂಬ ಹೊತ್ತು ಹಿಡಿದಿಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ಕಷ್ಟಪಟ್ಕೊಂಡು ಕಾಟಾಚಾರಕ್ಕೆ ಓದಿದ ಹಾಗೆ ಅನಿಸುತ್ತೆ. ಹಾಗಾಗಿ ಮಕ್ಕಳಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಆಗ ಕೂರಿಸಿ ಕಲಿಸಿ. ಮಾರ್ನಿಂಗ್ ಟೈಮಲ್ಲಿ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಪೀಸ್ಫುಲ್ಲಾಗಿರುತ್ತಲ್ಲ ಅಂಥ ಸಮಯನ ನಾವು ಈ ಸ್ಟಡೀಸ್ಗೆ ಅಂತಲೇ ಬಳಸ್ಕೊಳ್ಬೇಕಾಗತ್ತೆ. ಹಾಗೂ ಫೋರ್ಸ್ಫುಲಿ ಕೂತು ಕಲಿಸಿದ್ರೂ ಕೂಡ ಮಕ್ಕಳದನ್ನು ಅರ್ಥ ಮಾಡ್ಕೊಂಡು ಕಲಿಯೋದಿಲ್ಲ, ಬಾಯ್ಪಾಠ ಮಾಡಿಬಿಡ್ತಾರೆ ಅಷ್ಟೇ. ಈ ಸ್ಟೇಜಲ್ಲಿ ಮಕ್ಕಳಿಗೆ ಇನ್ನೇನಿರುತ್ತೆ, ಅಕ್ಷರಗಳು ತಾನೆ, ಅಕ್ಷರದಲ್ಲೇನು ಅರ್ಥ ಮಾಡಿಸಿ ಕಲಿಸೋದು ಅಂತ ಹೇಳಿದರೆ, ಈಗ ಬಾಯ್ಪಾಠ ಮಾಡಿ ಕಲಿಯೋದಾದರೆ ಮಕ್ಕಳು ಹಂಗೆ ಓದ್ತಿರ್ತಾರೆ. ಆದರೆ ಅರ್ಥ ಮಾಡಿಸಿ ಕಲಿಸೋದಾದರೆ ಅನ್ನೋದೇನು ಆ್ಯಂಡ್ ಆ ಅಕ್ಷರ ಎಲ್ಲಿದ್ರೂ ಕೂಡ ಅದನ್ನು ಕಂಡು ಹಿಡಿತಾರೆ. ಆ ರೀತಿಯಾಗಿ ನಾವು ಅರ್ಥ ಮಾಡಿ ಕಲಿಸ್ಬೇಕಾಗತ್ತೆ. ತುಂಬ ದೊಡ್ಡ ಪ್ರೋಸೆಸ್ ಕಲಿಸೋದು ಅನ್ನೋದು ಈಗ ಸಣ್ಣದಾಗಿ ಒಂದು ವಿಡಿಯೋನಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಖಂಡಿತ ಇನ್ನೊಂದು ಯಾವುದಾದ್ರೂ ವಿಡಿಯೋನಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.